ನೀನ್ ಇಲ್ಲೇ ನಿಂತಿರು, ನಾನು ಓನರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಓಕೆ? ಒಂದು ಒಳ್ಳೆ ಕೆಲಸ ಕೂಡ ಕೇಳ್ಬಿಡಿ. ಕೊಡಿಸ್ತೀನಿ. ಏನಯ್ಯ, ನಮ್ಮೂರಲ್ಲಿ ಕಡ್ಲೆ ಪೂರಿ ಅಂಗಡಿ ನೋಡಿದೀನಿ, ಮಿಠಾಯಿ ಅಂಗಡಿ ನೋಡಿದೀನಿ. ಈ ಪಟ್ಟಣ ಜನ ಇಷ್ಟು ದೊಡ್ಡ ಅಂಗಡಿ ಮುಂದೆ ಬಂದು ಶೋಕಿ ಮಾಡಕ್ಕೆ ನಮ್ಮ ದೇಶದಲ್ಲಿ ಹೊಟ್ಟೆಗಿಟ್ಟಿಲ್ದೆ ಜನ ಸಾಯೋದು. ಏನು ಮಾಡಕ್ಕಾಗಲ್ಲ. ನನ್ನ ಅಸಿಸ್ಟೆಂಟ್ ಹೊರಗಡೆ ಇದ್ದಾರೆ, ಅವ್ರ ಹತ್ರ ಅಮೌಂಟ್ ಕಳಿಸಿ. ನಮ್ಮೂರ್ ಸ್ವಾಮನ್ ಕುಂತು ದೇವ್ರ ಇದ್ದಂಗ ಐತಲ್ಲ. ಕಾಚಾಗಿ ಚಾಕವನ ಕೊಡಂಗಿ ಅನ್ಕೊಂಡ್ಬಿಟ್ಟಿದ್ದೆ ಮುನ್ಸಾನೆ. ಅಯ್ಯೋ ನೋಡಕ್ ನಮ್ಮವನ್ ಇದ್ದಂಗಿದ್ಯಾ, ಕುಂತ್ಕ. ಸರಿ, ಯಾಕಿ ವೇಷ? ಹೊಟ್ಟೆ ಪಾಡ್ಕೊಂಡು. ಅಯ್ಯಯ್ಯೋ, ಹೊಟ್ಟೆ ಪಾಡ್ಗೋಸ್ಕರ ನಮ್ ಜನ ಎಂತೆಂತ ವೇಷ ಹಾಕ್ತಾರಯ್ಯ. ನಿನಗೆ ಗತಿ ಬರಬಾರ್ದಾಗಿತ್ತು. ಅಂದಂಗ ನಿಮ್ದು ಯಾವ ಊರು? ಮಡಿಗೆನಳ್ಳಿ. ಮಡಿಗೆನಳ್ಳಿ ಎಂತ ಕೆಟ್ಟ ಹೆಸರಯ್ಯ. ಅಕ್ಕವ್ರು ಬಂದ್ರು. ಯಾಕ? ನಿನಗ್ ಕೆಲ್ಸ ಹೇಳಿದೀನಿ, ಈ ಚೀಟಿ ಅವ್ರ ಹತ್ರ ಕೊಡು, ಕೊಡ್ತಾರೆ. ಬಾಯ್. ಆಹಾ, ಎಂತ ಒಳ್ಳೆ ಹೆಂಗ್ಸಯ್ಯ ಅವಳು. ಬಾಳ ಹಾಳಾಗೋಗ ಭಗವಂತ. ಇವಳಿಗೆ 12 ಜನ ಹೆಣ್ಮಕ್ಳನ್ನ ಕೊಡಪ್ಪ. ಅಡ್ಡ ಬಿದ್ದೆ ಕಣ ಕೊಡಿ. ಕೊಡಿ ಕೊಡಿ. ಇವಯ್ಯ ಲಂಚ ಗಿಂಚ ಕೇಳ್ತಾವನ. ನಾನೆಲ್ಲಿಂದ ಕೊಡ್ಲಣ್ಣ? ನೀವು ಕೆಲ್ಸ ಕೊಟ್ಟು ಸಂಬಳ ಎಷ್ಟು ಅಂತ ಹೇಳಿದ್ರೆ ಈಗ್ಲಿಂದಾನೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ. ಕೆಲ್ಸನ? ಸಂಬಳನ? ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ಅವ್ರ ಬಟ್ಟೆ ತಗೊಂಡೋಗಿದ್ ಹಣನ ನಿಮ್ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಬಟ್ಟೆನ? ಹಣ? ಹೌದು. ಅವಮ್ಮನ? ಎಲೆ ಹೊಡಕ್ತಿದ್ಯಾ? ಹೊಡೆಯ ದುಡ್ಡು. ಸ್ವಾಮಿ, ಅವಮ್ಮ ಕೆಲ್ಸ ಕೊಡ್ಸಿಂದ ಕರ್ಕೊಂಡ್ ಈ ತರ ಪಗಡಿ ಊಟ ಇಟ್ಬಿಡ್ತಾಳೆ ಸ್ವಾಮಿ. ನನ್ ಮಾತು ಮಾತಾಡ್ತೀಯ ನನ್ನ ಹತ್ರನೇ. ದುಡ್ಡು ಕೊಡ್ತೀಯೋ ಇಲ್ಲ ಪೊಲೀಸರನ್ನ ಕರ್ಸ್ಲೋ? ಅಯ್ಯೋ, ಎಲ್ಲಿಂದ ತಗೊಬರ್ಲಿ ಸ್ವಾಮಿ? ಏನಂದೆ? ದುಡ್ಡಿಲ್ವಾ? ಇವ್ನ್ ಕೋತಿ ಡ್ರೆಸ್ ಕೊಡ್ರ, ಇಲ್ಲ ಕೆಲಸ ಮಾಡಿ. ಈ ತರ ನಾನ್ ಹಾಕೋಬೇಕಾ? ಅಯ್ಯಯ್ಯೋ, ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಇರಿ, ಮನೆದೇವ್ರ ಜ್ಞಾಪಿಸ್ಕೊತೀನಿ. ಆತ ನೀವ್ ಹೇಳ್ದಾಗ ಜ್ಞಾಪಿಸ್ಕೊತೀನಿ. ನನ್ನೇನು ಮಾಡ್ಬೇಡಪ್ಪ. ಈ ಸಣ್ಣ ವಿಷಯಕ್ಕೆಲ್ಲ ಮಸ್ತ್ ಗೊತ್ತಿಲ್ಲ. ನನ್ಗೇನು ಬೇಡಪ್ಪ, ನೀನ್ ದುಡ್ಡು ಕೊಡೋದೇ ಬೇಡ. ಹೋಗಪ್ಪ. ಮನೆದೇವ್ರ ನೆನ್ಸ್ಕೊಂಡ್ರೆ ಕೈ ಕೊಡಲ್ಲ. ಅಯ್ಯಪ್ಪ ಕೆಟ್ಟೆ.